ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರ ಕಥಾ ಸರಣಿಯ 3ನೇ ಪ್ರಕರಣವಾಗಿರುವಂತಹ ಕಾಕೋಲುಕೀಯ ಅನ್ನುವಂತಹ ಭಾಗದಿಂದ ಮೊದಲ ಕಥೆಯನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಕಥೆ ಬಂದು ಮೊಲ ಮತ್ತು ಗಜೇಂದ್ರನ ಕಥೆ ಅಂತ ಹೇಳಿ. ಒಂದು ಸುಂದರವಾದಂತಹ ವನದಲ್ಲಿ ಚತುರ್ದಂತ ಅನ್ನುವಂಥದ್ದೊಂದು ಆನೆಗಳ ರಾಜ ಇರುತ್ತೆ. ಇಡೀ ಆನೆಗಳನ್ನೆಲ್ಲ ತನ್ನ ಜೊತೆಗಿಟ್ಟುಕೊಂಡು ಬಹಳ ಸುಖವಾಗಿ ಅದು ಜೀವನವನ್ನು ನಡೆಸ್ತಾ ಇರುತ್ತೆ. ಹಾಗೆ ನಡೆಸ್ತಾ ಇರಬೇಕಾದಾಗ ಆ ಪ್ರದೇಶದಲ್ಲಿ ಅತ್ಯಂತ ಘೋರವಾದಂತಹ ಅನಾವೃಷ್ಟಿ ಉಂಟಾಗುತ್ತೆ, ಮಳೆನೇ ಹೋಗಿಬಿಡುತ್ತೆ. ಹಾಗೆ ಹೋದಾಗ ಸಹಜವಾಗಿ ಅಲ್ಲಿದ್ದಂಥ ಹೊಂಡ, ಕೆರೆ, ಸರೋವರಗಳೆಲ್ಲವೂ ದಿನ ಕಳೆದಂತೆಲ್ಲ ಬತ್ತುತ್ತಾ ಪರಿಪೂರ್ಣವಾಗಿ ಖಾಲಿಯಾಗಿಬಿಡ್ತವೆ. ಹಾಗೆ ಖಾಲಿಯಾದಾಗ ಆನೆಗಳ ರಾಜನಿಗೆ, ಚತುರ್ದಂತ ರಾಜನಿಗೆ, ಅದರ ಗುಂಪಿನ ಬೇರೆ ಆನೆಗಳು ಬಂದು ತಮ್ಮ ಅಳಲನ್ನು ತೋಡಿಕೊಳ್ತವೆ. ರಾಜ, ಈಗಾಗಲೇ ಈ ಭಾಗದಲ್ಲಿ ನೀರು ಕಡಿಮೆ ಆಗಿಬಿಟ್ಟಿದೆ. ನೀರು ಕಡಿಮೆ ಆಗಿರೋದ್ರಿಂದ ನಮ್ಮ ಎಷ್ಟೋ ಮರಿಗಳು ನೀರಿಲ್ಲದೆ ಸತ್ತು ಹೋಗಿದೆವು. ಹಾಗೆ ಉಳಿದ ಮರಿಗಳು ನೀರಿನ ಅಭಾವದಿಂದ ಸಾಯುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಎಲ್ಲಾದರೂ ಒಂದು ಕಡೆಗೆ ತುಂಬ ಚೆನ್ನಾಗಿ ನೀರಿರುವಂತಹದ್ದೊಂದು ಜಾಗವನ್ನು ನೋಡು, ಆ ಸ್ಥಳಕ್ಕೆ ನಾವೆಲ್ಲರೂ ಹೋಗೋಣ ಅಂತ ಅದು ಎಲ್ಲ ಆನೆಗಳು ಅದಕ್ಕೆ ಕೇಳಿಕೊಳ್ತವೆ. ಹಾಗೆ ಕೇಳಿಕೊಂಡಾಗ ಆ ಚತುರ್ದಂತ ಆನೆ ಅತ್ಯಂತ ದೀರ್ಘವಾಗಿ ಚಿಂತನೆಯನ್ನು ಮಾಡಿ ಆ ಆನೆಗಳಿಗೆ ಒಂದು ಸಲಹೆ ಕೊಡುತ್ತೆ. ಅಲ್ಲಿ ಒಂದು ನಿರ್ಜನ ಸ್ಥಳದೊಳಗೆ ಒಂದು ಗುಪ್ತಗಾಮಿನಿಯಾಗಿ ಹರಿಯುವಂತಹ ನೀರಿನ ತೊರೆ ಸಂಗ್ರಹಗೊಳ್ಳುವಂಥದ್ದೊಂದು ಸುಂದರವಾದಂತಹ ಸರೋವರ ಇದೆ. ಸ್ವಲ್ಪ ದೂರ ಪಯಣ ಆಗಿರೋದ್ರಿಂದ ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ನಾನು ನಿಮ್ಮೆಲ್ಲರನ್ನು ಕರೆದುಕೊಂಡು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣ ಎಲ್ಲ ಆನೆಗಳು ಸರಿ, ನೀರು ಸಿಗೋದಾದರೆ ದೂರ ಆದರೂ ಪರವಾಗಿಲ್ಲ, ಹೋಗೋಣ ಅಂತ ಒಪ್ಕೊಳ್ತವೆ. ಹಾಗೆ ಒಪ್ಕೊಂಡ ತಕ್ಷಣ ಆ ಎಲ್ಲ ಆನೆ ಸಮೂಹವನ್ನು ಕರೆದುಕೊಂಡು ಚತುರ್ದಂತ ರಾಜ ಸರೋವರದ ಕಡೆಗೆ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಹೋಗ್ತಾ ಇರಬೇಕಾದಾಗ ಸುಮಾರು 5 ದಿನಗಳ ಕಾಲ ಪಯಣ ಆಗುತ್ತೆ. 5 ದಿನಗಳ ಕಾಲ ಅಲ್ಲಿಗೆ ನಡೆದು ಆ ಸ್ಥಳವನ್ನು ಮುಟ್ಟುತ್ತವೆ. ಆ ಸ್ಥಳವನ್ನು ನೋಡಿದ ತಕ್ಷಣ, ಅಲ್ಲಿಯ ನೀರನ್ನು ನೋಡಿದ ತಕ್ಷಣ ಎಲ್ಲ ಆನೆಗಳಿಗೆ ಬಹಳಷ್ಟು ಖುಷಿಯಾಗಿ ಆ ನೀರಿನೊಳಗೆ ಆಡುತ್ತಾ, ಅದರ ಸುತ್ತಮುತ್ತ ಎಲ್ಲ ಸುತ್ತಾಡ್ತಾ ಅಲ್ಲಿರುವ ಹಸಿರನ್ನು ತಿಂತ ಬಹಳ ಖುಷಿಯಿಂದ ಒಂದಷ್ಟು ಹೊತ್ತು ಸಮಯವನ್ನು ಕಳೆದು ನಂತರ ಮತ್ತೆ ವಾಪಸ್ ಹೊರಡ್ತವೆ. ಹಾಗೆ ಹೊರಡಬೇಕಾದಾಗ ಆ ಸರೋವರದ ಸುತ್ತಮುತ್ತ ಒಳ್ಳಾಗಿರುವಂತಹ ಆ ನೆಲದಲ್ಲಿ ಮೊಲಗಳು ಬಿಲಗಳನ್ನು ಮಾಡಿಕೊಂಡು ಅಲ್ಲಿ ವಾಸಿಸ್ತಿರ್ತವೆ. ಈ ಆನೆಗಳು ಗುಂಪು ಅಲ್ಲಿ ಬಂದಾಗ ಸಹಜವಾಗಿ ಆ ಬಿಲಗಳ ಮೇಲೆ ಕಾಲಿಟ್ಟು ಎಷ್ಟೋ ಬಿಲಗಳು ಒಡೆದು ಹೋಗಿಬಿಡ್ತವೆ. ಅದರೊಳಗಿರುವಂತಹ ಮರಿಗಳು ಸತ್ತು ಹೋಗಿಬಿಡ್ತವೆ. ಎಷ್ಟೋ ಮೊಲಗಳ ಕತ್ತರಿಸುತ್ತೆ, ಕಾಲು ಕತ್ತರಿಸುತ್ತೆ. ಬಹಳಷ್ಟು ಮೊಲಗಳಿಗೆ ನೋವಾಗುತ್ತೆ. ಆ ಆನೆಗಳೇನೋ ಬಂದು ಹೋಗಿಬಿಡ್ತವೆ. ಹಾಗೆ ಹೋದಾಗ ಆ ಮೊಲಗಳು ಬಹಳಷ್ಟು ದುಃಖದಿಂದ ಆನೆಗಳು ಹೋದ ನಂತರ ಎಲ್ಲವೂ ಒಂದು ಕಡೆಗೆ ಸೇರಿ ಸಮಾಲೋಚನೆ ಮಾಡ್ತವೆ. ಅಯ್ಯೋ, ಎಂತಹ ಕೆಟ್ಟ ಕಾಲ ಬಂದ್ಬಿಡ್ತು ನಮಗೆ. ಸಹಜವಾಗಿ ಅನಾವೃಷ್ಟಿಯಿಂದ ಎಲ್ಲೂ ನೀರಿಲ್ಲದಕ್ಕೆ ಈ ಆನೆಗಳು ಈ ಸರೋವರಕ್ಕೆ ಬಂತು. ಆದರೆ ಅವೇನೋ ನೀರನ್ನು ಹುಡುಕಿಕೊಂಡು ಬಂತು. ಆ ರಭಸದೊಳಗೆ ನಾವು ಬಹಳಷ್ಟು ಜನ ಇದರೊಳಗೆ ಸತ್ತು ಹೋಗ್ಬಿಟ್ವಿ. ನಮ್ಮ ಸ್ನೇಹಿತರು, ನಮ್ಮ ಜೊತೆಗಾರರೆಲ್ಲ ಬಹಳಷ್ಟು ಜನ ಸತ್ತು ಹೋದ್ರು. ಆಮೇಲೆ ಈ ಒಂದ್ಸಾರಿ ಬಂದಂತಹ ಆನೆಗಳು ಮೇಲಿಂದ ಮೇಲೆ ಇಲ್ಲಿಗೆ ಬರ್ತವೆ. ಹಾಗೆ ಬಂದಾಗಲೆಲ್ಲ ನಾವು ಸಂಕಷ್ಟಕ್ಕೀಡಾಗಬೇಕಾಗುತ್ತೆ. ಇದಕ್ಕೇನು ಪರಿಹಾರ ಅಂತ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಹಾಗೆ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಆದಾಗ ಒಂದು ಮೊಲ ಹೇಳಿತು, ಇಲ್ಲ, ಹೀಗೆ ಈ ಆನೆಗಳಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಈ ಸ್ಥಳವನ್ನೇ ಬಿಟ್ಟು ಹೋಗಿಬಿಡೋಣ. ನಾವು ಬದುಕೋದಕ್ಕೆ ಸಾಧ್ಯವಾದರೆ ಈ ಸ್ಥಳವನ್ನು ಬಿಟ್ಟು ಹೋಗೋದ್ರೊಳಗೆ ಏನೂ ತಪ್ಪಿಲ್ಲ. ಹಾಗಾಗಿ ಈ ಜಾಗವನ್ನೇ ಬಿಟ್ಟು ಹೋಗಿಬಿಡೋಣ ಅಂತ ಒಂದು ಮೊಲ ಹೇಳಿತು. ಹಾಗೆ ಹೇಳಿದಾಗ ಮತ್ತೊಂದು ಮೊಲ ಹೇಳಿತು, ಇಲ್ಲ, ನಮ್ಮ ಪೂರ್ವಜರೆಲ್ಲ ವಾಸ ಮಾಡಿರುವಂತಹ ಜಾಗ ಇದು. ಕೇವಲ ಇಂಥದ್ದೊಂದು ಸಮಸ್ಯೆಯಿಂದ ಈ ಜಾಗವನ್ನು ಬಿಟ್ಟು ಹೋದರೆ ಚೆನ್ನಾಗಿರೋದಿಲ್ಲ. ನಾವು ಏನಾದರೂ ಉಪಾಯವನ್ನು ಮಾಡಿ ಆ ಆನೆಗಳಿಗೆ ಹೆದರಿಸಿದರೆ ಅವು ನಾಳೆಯಿಂದ ಇಲ್ಲಿ ಬರದೇ ಇರಬಹುದು. ಅದಕ್ಕಾಗಿ ಒಂದೇನಾದರೂ ತಂತ್ರವನ್ನು ರೂಪಿಸಬೇಕು ಅಂತ ಚಿಂತನೆ ಮಾಡಿ. ಹಾಗೆ ಚಿಂತನೆ ಮಾಡಿದಾಗ ಇನ್ನೊಂದು ಮೊಲ ಹೇಳಿತು, ಇಲ್ಲ, ಚಂದ್ರನ ಹತ್ರ ನಮ್ಮ ವಂಶದ ಮೊಲವಾಗಿರುವಂತಹ ವಿಜಯದತ್ತ ಅನ್ನುವಂತಹ ಮೊಲ ವಾಸವಾಗಿದೆ. ಆತನ ಹೆಸರನ್ನು ಬಳಸಿಕೊಂಡು ಮತ್ತು ಅದರ ರಾಜನಾದಂತಹ ಚಂದ್ರನ ಹೆಸರನ್ನು ಬಳಸಿಕೊಂಡು ಈ ಆನೆಗಳಿಗೆ ಭಯಪಡಿಸೋದಕ್ಕೆ ಸಾಧ್ಯ ಆದರೆ ನಾವೆಲ್ಲರೂ ಸುಖವಾಗಿ ಬದುಕ್ಬೋದು ಅನ್ನುವಂಥದ್ದೊಂದು ಸಲಹೆಯನ್ನು ಕೊಡ್ತು. ಹಾಗೆ ಕೊಟ್ಟಾಗ ಇನ್ನೊಂದು ಮೊಲ ಹೇಳ್ತು, ಸರಿ, ಹಾಗಿದ್ರೆ ಅದಕ್ಕೆ ಉತ್ತಮವಾದಂತಹ ತಂತ್ರಗಾರಿಕೆ ಗೊತ್ತಿರುವಂತಹ, ನೀತಿಶಾಸ್ತ್ರ ಗೊತ್ತಿರುವಂತಹ ಮತ್ತು ತುಂಬ ಉತ್ತಮವಾದಂತಹ ವಾಗ್ಮಿಯಾದಂತಹ ವ್ಯಕ್ತಿಯನ್ನು ಆ ಆನೆಗಳ ಹತ್ತಿರ ದೂತನ ರೂಪದಲ್ಲಿ ಕಳಿಸಿ ಏನಾದರೂ ಮಾಡಿ ಹೆದರಿಸಬೇಕು ಅಂತ ಸಲಹೆ ಕೊಡ್ತು. ಹಾಗೆ ಸಲಹೆ ಕೊಟ್ಟಾಗ ಆ ಕೆಲಸವನ್ನು ಮಾಡುವಂಥವ್ರು ಯಾರು?
ದೂತ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕು, ಹೇಳುವ ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಮತ್ತು ಗೊಂದಲಕ್ಕೆ ಅವಕಾಶ ಕೊಡಬಾರದು. ಎದುರಿಗಿರುವವನ ಮುಖವನ್ನು ನೋಡಿ ಆತನ ಮನಸ್ಸಿನಲ್ಲಿ ನಡೆಯುವಂತಹದ್ದನ್ನೆಲ್ಲ ನಾವು ಅರಿತುಕೊಳ್ಬೇಕು. ಅಂತಹ ಜಾಣನನ್ನು ದೂತನನ್ನಾಗಿ ಕಳಿಸಬೇಕು ಅಂತ ತೀರ್ಮಾನಿಸಿದಾಗ ದೀರ್ಘಕರ್ಣ ಅನ್ನುವಂತಹ ಇನ್ನೊಂದು ಮೊಲದ ಹೆಸರು ಅವುಗಳಿಗೆ ನೆನಪು ಬರುತ್ತೆ. ಹಾಗೆ ದೀರ್ಘಕರ್ಣನನ್ನು ಮನವೊಲಿಸಿ ಈ ದೂತ ಕಾರ್ಯಕ್ಕಾಗಿ ಕಳಿಸ್ತಾರೆ. ಆತನು ಒಪ್ಪಿಕೊಂಡು ಆನೆ ಬರುವಂತಹದ್ದು ಜಾಗದಲ್ಲಿ ಮಧ್ಯೆ ಒಂದು ಕಡೆಗೆ ಹೋಗಿ ಆ ಆನೆಗಳು ಹತ್ತೋದಕ್ಕೆ ಆಗದೇ ಇರುವಂತಹ ಒಂದು ಸುರಕ್ಷಿತ ಸ್ಥಳದ ಮೇಲೆ ಕುತ್ಕೊಂಡು ಆ ಆನೆಗಾಗಿ ಕಾಯ್ತಾ ಇರ್ತಾನೆ. ಹಾಗೆ ಕಾಯ್ತಾ ಇದ್ದಾಗ ಆನೆಗಳು ಬಂದಾಗ ಅಂತ ಹೇಳ್ತಾನೆ ಈ ಚತುರ್ದಂತ ಅನ್ನುವಂತಹ ಆನೆಗಳ ರಾಜನಿಗೆ, ಏ ರಾಜ, ಇಲ್ಲಿ ನಮ್ಮ ಸಂಬಂಧಿಕರು ಎಲ್ಲರೂ ವಾಸವಾಗಿದ್ದಾರೆ, ಇಂತಹ ಸ್ಥಳಕ್ಕೆ ಯಾಕೆ ಮೇಲಿಂದ ಮೇಲೆ ಬರುತ್ತಿದೆಯಾ? ಚಂದ್ರದೇವನ ಆದೇಶ ಆಗಿದೆ, ನೀವು ಈ ಜಾಗಕ್ಕೆ ಬರಬಾರ್ದು ಅಂತ. ಹಾಗೆ ಹೇಳಿದ ತಕ್ಷಣ ಆನೆಗೆ ಆಶ್ಚರ್ಯ ಆಗುತ್ತೆ, ಯಾರು ನೀನು ಅಂತ ಕೇಳಿದಾಗ ಸಹಜವಾಗಿ ಆ ಮೊಲ ಹೇಳುತ್ತೆ, ನಾನು ಚಂದ್ರಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ, ಇಲ್ಲಿರೋರೆಲ್ಲರೂ ನನ್ನ ಸಂಬಂಧಿಕರು. ನೀವು ನಿನ್ನೆ ದಿನ ಹೊಂಡಕ್ಕೆ ಬಂದಾಗ ನನ್ನ ಸಂಬಂಧಿಕರಿಗೆ ಬಹಳಷ್ಟು ಹಾನಿ ಮಾಡಿದ್ದೀರಾ. ಹಾಗಾಗಿ ಈ ವಿಚಾರವನ್ನು ನಾವು ಚಂದ್ರನಿಗೆ ತಿಳಿಸಿದಾಗ ಚಂದ್ರ ನನ್ನನ್ನು ದೂತನನ್ನಾಗಿ ನಿನ್ನ ಹತ್ತಿರ ಕಳಿಸಿದ್ದಾನೆ, ನೀವು ಈ ಕ್ಷಣದಿಂದ ಇಲ್ಲಿಗೆ ಬರಬಾರದು ಅಂತ. ಹಾಗೆ ಹೇಳಿದ ತಕ್ಷಣ ಆನೆ ಹೇಳುತ್ತೆ, ಚಂದ್ರನಿಗೆ ನಾವು ವಿಶೇಷವಾಗಿ ಗೌರವವನ್ನು ಕೊಡ್ತೇವೆ, ಆದರೆ ಚಂದ್ರನೇ ಹೇಳಿದ್ದಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈಗ ಚಂದ್ರ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಮೊಲ, ಚಂದ್ರ ಸರೋವರದ ಹತ್ತಿರ ಇದ್ದಾನೆ, ನನ್ನೆಲ್ಲ ಬಳಗದವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾನೆ, ಹಾಗಾಗಿ ಆತ ಕಳಿಸಿದ್ದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ. ಹಾಗೆ ಹೇಳಿದಾಗ ಆನೆ ಹೇಳುತ್ತೆ, ಆಯಿತು, ನಮಗೆ ಚಂದ್ರನನ್ನು ತೋರಿಸು, ಆ ಚಂದ್ರನನ್ನು ನೋಡಿ ನಾವು ಈ ಜಾಗದಿಂದ ಬೇರೆ ಕಡೆ ಹೊರಟು ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಈ ದೀರ್ಘಕರ್ಣ ಮೊಲ ಹೇಳುತ್ತೆ, ಆಯಿತು, ನೀನು ಒಬ್ಬನೇ ಬರ್ಬೋದು, ನಿನಗೆ ಆ ಚಂದ್ರನನ್ನು ತೋರಿಸ್ತೇನೆ ಅಂತ ಹೇಳಿ ಆತನನ್ನು ಕರೆದುಕೊಂಡು ಹೋಗ್ತಾನೆ. ಹಾಗೆ ಕರ್ಕೊಂಡು ಹೋಗಿ ಸರೋವರದ ಮಧ್ಯದಲ್ಲಿ ಇರುವಂತಹ ಚಂದ್ರಬಿಂಬನನ್ನು ತೋರಿಸಿ, ನೋಡು, ಆ ಚಂದ್ರ ಬಂದು ಈಗ ಸರೋವರದಲ್ಲಿ ಇದ್ದಾನೆ, ಅದ ಈಗ ಧ್ಯಾನಭಂಗಿಯಲ್ಲಿದ್ದಾನೆ, ಇಷ್ಟೊತ್ತು ನಮ್ಮವರ ಜೊತೆಗೆ ಸಮಾಲೋಚನೆ ಮಾಡಿ ಧ್ಯಾನದೊಳಗಿದ್ದಾನೆ. ಈಗ ನೀನೇನಾದರೂ ಆತನನ್ನು ಧ್ಯಾನಭಂಗ ಮಾಡಿಸಿದರೆ ಆತನಿಂದ ಏನಾದರೂ ನಿನಗೆ ಕೆಟ್ಟದ್ದಾಗಿ ಬಿಡಬಹುದು, ಹಾಗಾಗಿ ಇಲ್ಲೇ ದೂರದಿಂದ ನಮಸ್ಕಾರ ಮಾಡಿ ಹೊರಟು ಹೋಗು, ಇಲ್ಲದೇ ಇದ್ದರೆ ನಿನಗೆ ಚಂದ್ರನ ಕೋಪ ತಟ್ಟುತ್ತೆ ಅಂತ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅದನ್ನು ನೋಡಿ ಹೆದರಿಕೊಂಡಂತಹ ಆನೆ ಸಹಜವಾಗಿ ಆ ಚಂದ್ರನ ಬಿಂಬಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗಿಬಿಡುತ್ತೆ. ಕೆಲವೊಮ್ಮೆ ದೊಡ್ಡವರ ಹೆಸರನ್ನು, ಮಹಾಪುರುಷರ ಹೆಸರನ್ನು ಹೇಳೋದ್ರಿಂದನೂ ನಮಗೆ ಸಾಕಷ್ಟು ಲಾಭ ಉಂಟಾಗುತ್ತೆ ಅನ್ನೋದಕ್ಕೆ ಈ ಕತೆ ಉದಾಹರಣೆಯಾಗಿ ಬಂದಿದೆ. ಧನ್ಯವಾದಗಳು.